ಟಿಇಟಿ ಪರೀಕ್ಷೆಗೆ ರೆಡಿ ಆಗ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿ ಶಿಕ್ಷಕರಿಗೆ ನನ್ನ ಪ್ರೀತಿಯ ಸ್ವಾಗತ. ಅನಾಲಿಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾವು 2003ನೇ ಇಸವಿಯ ಪ್ರಶ್ನೆ ಪತ್ರಿಕೆ ಎರಡನೇ ಪತ್ರಿಕೆಯನ್ನು ನೋಡುವ. ಇದರಲ್ಲಿ ಒಂದು 30 ಪ್ರಶ್ನೆಗಳನ್ನು ನಾನು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಅದಕ್ಕಿಂತ ಮೊದಲು ನಾನು ಹೇಳುವಂತಹ ಒಂದು ವಿಷಯ ನೆನಪಿಟ್ಕೊಳ್ಳಿ, ನಾನು ಇದಕ್ಕಿಂತ ಮೊದಲು ಹಾಕಿದಂತಹ ಎಲ್ಲ ವಿಡಿಯೋಗಳಲ್ಲಿ ಸಾಕಷ್ಟು ಮೂಲ ವಿಜ್ಞಾನದ ಪ್ರಶ್ನೆಗಳಿದೆ. ನಿಮಗೆ ಅದರಿಂದ ಖಂಡಿತವಾಗಿ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಅದನ್ನು ಕೂಡ ನೀವು ಓದಿಕೊಂಡ್ರೆ ಒಳ್ಳೆಯದು. ಪರೀಕ್ಷೆಗಳು ಬಹಳ ಬೇಗನೆ ಬರ್ಲಿಕ್ಕಿದೆ. ಹಾಗಾಗಿ ನನಗೆ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ಲಿಕ್ಕೆ ಆಗುತ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಮೊದಲಿನ ವಿಡಿಯೋಗಳಲ್ಲಿರುವಂತಹ ಪ್ರಶ್ನೆಗಳು ಅದರಿಂದಲೇ ಹಾಕಿದ್ದು. ಅದರ ಜೊತೆಗೆ ವಿಜ್ಞಾನಿಗಳ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವಂಥದ್ದು ಅದೆಲ್ಲ ಕೂಡ ನಿಮ್ಮ ಟಿಇಟಿ ಪರೀಕ್ಷೆಯದ್ದೇ ಪ್ರಶ್ನೆಗಳಿಂದ ನಾನು ಹೆಕ್ಕಿದಂಥದ್ದು. ಹಾಗಾಗಿ ದಯವಿಟ್ಟು ಅದನ್ನು ಸ್ವಲ್ಪ ನೋಡಿಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮಗೆ ಏನು ಬೇಕು ಅದರ ಬಗ್ಗೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದರಿಂದ ನನಗೆ ಎಷ್ಟು ಜನಕ್ಕೆ ನನ್ನ ಪಾಠದ ಅವಶ್ಯಕತೆ ಇದೆ ಅಂತ ಕೂಡ ಗೊತ್ತಾಗ್ತದೆ. ಈಗ ಫಸ್ಟ್ ಪ್ರಶ್ನೆ ನೋಡುವ. ಜಲಾನಿಲ ಇದು ಯಾವುದರ ಮಿಶ್ರಣ ಅಂತ ಕೇಳಿದ್ದಾರೆ. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ ಕೊಟ್ಟಿದ್ದಾರೆ. ಅದು ಪ್ರೊಡ್ಯೂಸರ್ ಅನಿಲ. ಅದು ಕೂಡ ಮುಂದಿನ ಪರೀಕ್ಷೆಗಳಿಗೆ ಅದನ್ನು ಕೇಳಬಹುದು. ಪ್ರೊಡ್ಯೂಸರ್ ಗ್ಯಾಸ್ ಅಂತ ಯಾವ್ದನ್ನು ಕರೀತಾರೆ ಅಂತ ಕೇಳಬಹುದು. ಕಾರ್ಬನ್ ಮೊನಾಕ್ಸೈಡ್ ಅಂಡ್ ನೈಟ್ರೋಜನ್ ನ ಮಿಶ್ರಣ. ಇನ್ನು ಉಳಿದಂತಹ ಆಪ್ಷನ್ಗಳಲ್ಲಿ ನಮಗೆ ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನಿನ ಮಿಶ್ರಣವನ್ನು ನಾವು ಜಲಾನಿಲ ಅಂತ ಕರೆಯುವುದು. ಆಪ್ಷನ್ 3ನೇದು ಸರಿಯಾದ ಉತ್ತರ. ಇನ್ನು ಇವುಗಳಲ್ಲಿ ಯಾವ ವಸ್ತು ಇಂಗಾಲದ ಸಂಯುಕ್ತವಾಗಿದೆ ಅಂತ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ಇಂಗಾಲ ಸಂಯುಕ್ತವಾಗಿದೆ ಹೇಳಿದ ತಕ್ಷಣ ಅಲ್ಲಿ ಕಾರ್ಬನ್ ಇದೆ ಅಂತ ನೋಡಿಕೊಂಡ್ರೆ ಆಯ್ತು ನೀವು. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಗಂಧಕಾಮ್ಲ, ನೈಟ್ರಿಕ್ ಆಮ್ಲ, ಎಸಿಟಿಕ್ ಆಮ್ಲ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಗಂಧಕಾಮ್ಲದಲ್ಲಿ ಇಲ್ಲ, ನೈಟ್ರಿಕ್ ಆಮ್ಲದಲ್ಲಿ ಇಲ್ಲ, ಅದೇ ರೀತಿ ಫಾಸ್ಫರಿಕ್ ಆಮ್ಲದಲ್ಲಿಯೂ ಕಾರ್ಬನ್ ಇಲ್ಲ ಅಂತ ಗೊತ್ತು ನಿಮಗೆ. ಹಾಗಾದ್ರೆ ಎಸಿಟಿಕ್ ಆಮ್ಲ. ಎಸಿಟಿಕ್ ಆಮ್ಲದಲ್ಲಿ ಸೂತ್ರ ಏನು? CH3COOH. ಹಾಗಾಗಿ ಅಲ್ಲಿ ಕಾರ್ಬನ್ ಪರಮಾಣು ಇದೆ. ನೆಕ್ಸ್ಟ್ 3ನೇದು ನೋಡುವ. ಇಲ್ಲಿ 2.42 ಮೋಲ್ನಷ್ಟು ಸತುವಿನ ರಾಶಿಯನ್ನು ಕಂಡುಹಿಡಿದಿ ಅಂತ ಕೇಳಿದ್ದಾರೆ. ಇಲ್ಲಿ ಸತುವಿನ ರಾಶಿ ಹೇಳುವಾಗ ಅವರು ಒಂದು ಪರಮಾಣುವಿನ ರಾಶಿಯನ್ನು ನಿಮಗೆ ಕೊಡ್ಲಿಲ್ಲ. ಹಾಗಾಗಿ ನೀವು ಕೆಲವೊಂದಷ್ಟು ನೀವು ಬಯಾಟ್ ಹೊಡಿಬೇಕಾಗ್ತದೆ. ಯಾವುದು? ಸೋಡಿಯಂನ ರಾಶಿ, ಕ್ಯಾಲ್ಸಿಯಂನ ರಾಶಿ, ಅದೇ ರೀತಿ ತಾಮ್ರದ್ದು, ಇನ್ನು ಸತುವಿನದ್ದು, ಕ್ಲೋರಿನ್, ಆಮ್ಲಜನಕ, ಸಾರಜನಕ. ಇದು ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳಿದು. ಹಾಗಾಗಿ ದಯವಿಟ್ಟು ಅದರ ರಾಶಿಗಳನ್ನು ಸ್ವಲ್ಪ ನೆನಪಿಟ್ಟುಕೊಳ್ಳಿ. ಪರಮಾಣು ಸಂಖ್ಯೆ, ರಾಶಿ ಅದನ್ನೆಲ್ಲ ಸ್ವಲ್ಪ ನೆನಪಿಟ್ಟುಕೊಳ್ಳಿ. ಇಲ್ಲಿ 65.38 ಗ್ರಾಮ್ ಒಂದು ಸತುವಿನ ರಾಶಿ, ಒಂದು ಪರಮಾಣುವಿನದ್ದು ರಾಶಿ. ಒಂದು ಪರಮಾಣು ಸಮ ಒಂದು ಮೂಲೆ ಆಯ್ತು. 2.42 ಇಂದ ಗುಣಿಸಿದ್ರಾಯ್ತು ನೀವು. 65.38 ಗುಣಿಸು 2.42 ಮಾಡಿದ್ರೆ ಆಯ್ತು. ಅಲ್ಲಿ ನಿಮಗೆ ಬರುವ ಉತ್ತರ 158.2. ನಿಮ್ಮ ಆಪ್ಷನ್ 2ನೇದು ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಚೆನ್ನಾಗಿದೆ. x+1 x+2 ಇದನ್ನು ABC ಅಂತ ನೀವು ತೆಕ್ಕೊಂಡ್ರೆ ಸಿಯು ಪ್ರತ್ಯಾಮ್ಲೀಯ ಲೋಹಗಳ ಗುಂಪಿಗೆ ಸೇರಿದೆ ಅಂತ ಆದ್ರೆ ಎ ಮತ್ತು ಸಿ 2 ಧಾತುಗಳ ಪರಮಾಣುಗಳು ಒಟ್ಟು ಸೇರುವುದಾದ್ರೆ ಅಲ್ಲಿ ಯಾವ ಬಂಧ ಉಂಟಾಗ್ತದೆ ಅಥವಾ ಯಾವ ಬಂಧದ ಮೂಲಕವು ಒಟ್ಟು ಸೇರಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಪ್ರತ್ಯಾಮ್ಲೀಯ ಲೋಹಗಳ ಗುಂಪು ಹೇಳಿದ ಕೂಡಲೇ ನಿಮಗೆ ಯಾವ್ದು ನೆನಪಾಗಬೇಕು? ಸೋಡಿಯಂ, ಪೊಟ್ಯಾಸಿಯಂ ಎಲ್ಲ. ಅಂದ್ರೆ ಎಸ್ ಬ್ಲಾಕಿನ 1ನೇ ವರ್ಗದ ಅಥವಾ 2ನೇ ವರ್ಗದ್ದು ಕಾಣಬೇಕು ನಿಮಗೆ. ಅದನ್ನು ನೀವು ಅದು ಸಿ ಅದಾಯ್ತು. ಇಲ್ಲಿ ಎಕ್ಸ್ ಮತ್ತು x+1 ಯಾವ್ದು? ಹಾಗಾದ್ರೆ ಎಕ್ಸ್ ಎಲ್ಲಿಗೆ ಹೋಯ್ತು? 7ನೇ ವರ್ಗಕ್ಕೆ ಹೋಯ್ತು. 8ನೇ ವರ್ಗ ಅಥವಾ 18ನೇ ವರ್ಗ ಇದೆಯಲ್ಲ, ಅದು ಜಡ ಅನಿಲಗಳದ್ದು, ಅದರದ್ದು ಕೊಡುವ ಸಾಧ್ಯತೆ ಇಲ್ಲ. ಹಾಗಾಗಿ ಅದಕ್ಕಿಂತ ಮೊದಲಿನದ್ದು ಯಾವುದು? 7ನೇ ವರ್ಗದ್ದು ಹೇಳಿದ್ರೆ ಯಾವುದು? ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಎಲ್ಲ. ಅವುಗಳು ಈ ಸೋಡಿಯಂ, ಪೊಟ್ಯಾಸಿಯಂನ ಜೊತೆಗೆ ಹೇಗೆ ಸೇರ್ತವೆ ನಿಮಗೆ ಗೊತ್ತಿದೆ, ಅಯಾನಿಕ್ ಬಂಧ. ಆ ರೀತಿ ನೀವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನೀವು ಉತ್ತರ ಸರಿಯಾದ ಸಿಗ್ತದೆ. ಎ ಮತ್ತು ಸಿ ಯಾವುದು ಅಂತಾಯ್ತು? ಎ ಲೋಹಗಳ ಹ್ಯಾಲೋಜನ್ಗಳ ಗುಂಪಾಯ್ತು. ಇಲ್ಲಿ ಇದು ಎಸ್ ಬ್ಲಾಕಿನದ್ದು, ಪ್ರತ್ಯಾಮ್ಲೀಯ ಗುಂಪಿನದ್ದು. ಹಾಗಾಗಿ ಅಲ್ಲಿ ಅಯಾನಿಕ್ ಬಂಧ ಉಂಟಾಗುವುದು. ಹಾಗಾಗಿ ನೀವು 2ನೇ ಆಪ್ಷನ್ ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಅರಳಿದ ಸುಣ್ಣ ಇದರ ಮೇಲೆ ಶುಷ್ಕ ಕ್ಲೋರಿನ್ ಅನ್ನು ಹಾಯಿಸಿದಾಗ ಏನು ಉಂಟಾಗ್ತದೆ ಅಂತ ಕೇಳಿದ್ದು. ಉತ್ಪತ್ತಿ ಆಗುವಂತಹ ವಸ್ತುವಿನ ಸ್ವಭಾವ ಏನಂತ. ಅರಳಿದ ಸುಣ್ಣ ಅಂದ್ರೇನು? ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಮೇಲೆ ಕ್ಲೋರಿನ್ ಅನ್ನು ಹಾಯಿಸಿದಾಗ ಉಂಟಾಗುವುದೇನು? CaOCl2 CaOCl2 ಎಂತದ್ದು? ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರಿನ ಸ್ವಭಾವ ಏನು?
ಸೋಂಕು ನಿವಾರಕ ಮತ್ತು ಚೆಲುವೆಕಾರಿ. ಹಾಗೆ ಒಂದಕ್ಕೊಂದು ಲಿಂಕ್ ಕೊಡ್ತಾ ಕಲಿಬೇಕು ನೀವು. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತದೆ ಅಂತ ಕೇಳಿದ್ದಾರೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು? ರಾಸಾಯನಿಕ ಕ್ರಿಯೆ ನಡೆಯುವಾಗ ಉಷ್ಣತೆ ಬಿಡುಗಡೆ ಆದ್ರೆ ಅದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೆಯೋದು, ಅಥವಾ ಎಕ್ಸೋಥರ್ಮಿಕ್ ಪ್ರತಿಕ್ರಿಯೆ ಅಂತ ಕರೆಯೋದು. ಇಲ್ಲಿ ಯಾವುದು? ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗಿದ್ರೆ ಅಥವಾ ಸಕ್ಕರೆ ನೀರಿನಲ್ಲಿ ಕರಗಿದ್ರೆ ಅಲ್ಲಿ ಯಾವುದೇ ರೀತಿಯ ಉಷ್ಣತೆ ಬಿಡುಗಡೆ ಆಗುದಿಲ್ಲ. ಹಾಗಾದ್ರೆ ಯಾವುದು? CaO, ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ನೀವು ನೀರಿಗೆ ಹಾಕಿದ್ರೆ ಅಥವಾ ಅದನ್ನು ವಾತಾವರಣಕ್ಕೆ ತೆರೆದಿಟ್ರೆ, ಆರ್ದ್ರ ಹವೆ ಇದ್ದಾಗ, ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚು ಇದ್ದಾಗ ಅದೇನಾಗ್ತದೆ? ಒಂದಕ್ಕೊಂದು ರಿಯಾಕ್ಟ್ ಆಗ್ತದೆ. CaO + H2O ಆಯ್ತು, COOH ಆಯ್ತು. ಅಲ್ಲಿ COOH ಆಗುವಾಗ ಏನಾಯ್ತು? ಅಲ್ಲಿ ಉಷ್ಣತೆ ಕೂಡ ಬಿಡುಗಡೆ ಆಗ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುವಾಗ ಆಕ್ಸಿಜನ್ ಉಷ್ಣತೆ ಬಿಡುಗಡೆ ಆಗ್ತದೆ. ಹಾಗಾಗಿ ಇದನ್ನು ನಾವೆಂತ ಕರೆಯುವುದು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಾಗಿ ಆಪ್ಷನ್ 2ನೇದು ಸರಿಯಾದ ಆನ್ಸರ್. ನೆಕ್ಸ್ಟ್, ಸೀಮೆ ಎಣ್ಣೆಯಲ್ಲಿ ನೀರು ಬೆರೆತಿರುವುದನ್ನು ಪರೀಕ್ಷಿಸಲು ಸೀಮೆ ಎಣ್ಣೆಯ ಜೊತೆಗೆ ಸೇರಿಸಬೇಕಾದಂತಹ ವಸ್ತು ಯಾವುದು? ಅಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತದೆ ಅಂತ ಗೊತ್ತುಂಟು ನಿಮಗೆ. ಅದರಲ್ಲಿ ಕಾಪರ್ ಸಲ್ಫೇಟ್ ಪುಡಿಯನ್ನು ಹಾಕಿ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮುಂದಿನದ್ದು ನೋಡ್ರೆ, ಇದು ಚೆನ್ನಾಗಿದೆ ಪ್ರಶ್ನೆ. ಇದರಲ್ಲಿ ಒಂದು ಗುಂಪು ಮಾತ್ರ ಸರಿಯಾದ ಕ್ರಮದಲ್ಲಿ ಇದೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಆವರ್ತ ಕೋಷ್ಟಕದಲ್ಲಿ ಆವರ್ತ ಮತ್ತು ವರ್ಗದಲ್ಲಿ ಏನು ಇದೆ ಸಂಬಂಧ ಇದೆ ಅದನ್ನು ಹೆಚ್ಚಾಗಿ ಕೇಳ್ತಾರೆ. ಯಾವ್ದಾದ್ರು ಒಂದು ಪ್ರಶ್ನೆ ಬರ್ತದೆ. ಇದರಲ್ಲಿ ಈಗ ನಿಮಗೆ ಗುಂಪಿನಲ್ಲಿ ಕೇಳಿದ್ದಾರೆ ನೋಡಿ. ಗುಂಪಿನಲ್ಲಿ ಮೇಲಿನಿಂದ ಕೆಳಗಡೆಗೆ ಆರ್ಡರ್ ಅಲ್ಲಿ ಯಾವುದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಫ್ಲೋರಿನ್, ಬ್ರೋಮಿನ್, ಕ್ಲೋರಿನ್, ಅಯೋಡಿನ್ ಇದು ಸರಿಯಾದ ಆರ್ಡರ್ ಅಲ್ಲಿ ಇದೆ. ಹಾಗಾಗಿ ಆಪ್ಷನ್ 3ನೇದು ಸರಿಯಾದ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ, ಇದು ಚಂದ ಇದೆ ಪ್ರಶ್ನೆ. ಅಲ್ಯೂಮಿನಿಯಂ ಅನ್ನು ನಾವು ಸ್ವಯಂ ರಕ್ಷಿಸಿಕೊಳ್ಳಬಲ್ಲ ಲೋಹ ಅಂತ ಕರಿತೇವೆ, ಯಾಕೆ ಅಂತ ಕೇಳಿದ್ದಾರೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುವಾಗ ಇತರ ಲೋಹಗಳಿಗಿಂತ ಸ್ವಲ್ಪ ಭಿನ್ನ ಇದೆ. ಏನು ಇದು? ತನ್ನ ಹೊರಗಡೆಯ ಭಾಗದಲ್ಲಿ ಇದು ಆಕ್ಸೈಡ್ ಅನ್ನು ಉಂಟು ಮಾಡುವಾಗ ಅಲ್ಲಿ ಒಂದು ಸ್ವಲ್ಪ ಕೂಡ ಗ್ಯಾಪ್ ಇರೋದಿಲ್ಲ. ಸರಿ, ಒಂದು ಚೂರು ರಂಧ್ರ ಅಥವಾ ಜಾಗಗಳಿಲ್ಲದಿದ್ದ ಹಾಗೆ ಪೂರ್ತಿ ಕವರ್ ಆಗ್ತದೆ. ಈಗ ತಾಮ್ರದ ಆಕ್ಸೈಡ್ ಆಗುವ, ತಾಮ್ರದ ಪಾತ್ರೆ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದಿಟ್ಟದಲ್ಲಿ ಆಕ್ಸೈಡ್ ಆಗುವಾಗ ಅಲ್ಲಲ್ಲಿ ನಿಮಗೆ ಕಪ್ಪು ಕಪ್ಪೆಲ್ಲ ಕಾಣಿಸ್ತದೆ. ಅಲ್ಯೂಮಿನಿಯಂ ಹಾಗಲ್ಲ, ಹೊಳಪಿರುತ್ತದೆ ಹೊಸದರಲ್ಲಿ. ನೀವು ಹೊರಗಡೆ ಇಟ್ಟದ್ದು ನಿಧಾನವಾಗಿ ಪೂರ್ತಿ ಮಸುಕಾಗಿ ಬಿಡ್ತದೆ. ಅದು ಪೂರ್ತಿ ಮಸುಕು ಆಗ್ತದೆ ಅಂದ್ರೆ ಏನು? ಅದು ಹೊರಗಿನ ಭಾಗ ಪೂರ್ತಿ ಕವರ್ ಆಗುವ ಕಾರಣ ಅದು ಆಮೇಲೆ ಒಳಗಿನ ಭಾಗ ಅಷ್ಟು ಬೇಗ ಅದು ಕೊರಡ ಆಗುದಿಲ್ಲ ಅಥವಾ ಕೊರೆತ ಉಂಟಾಗುದಿಲ್ಲ. ಹಾಗಾಗಿ ಅದನ್ನೇನಂತ ಕರೆಯುವುದು? ಸ್ವಯಂ ರಕ್ಷಿಸಿಕೊಳ್ಳಬಲ್ಲ ಲೋಹ ಅಂತ ಕರೆಯುವುದು. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ನಿಮ್ಮದು ಸರಿಯಾಗಿ ಇರಬೇಕು. ರಂಧ್ರರಹಿತವಾದಂತಹ ಆಕ್ಸೈಡಿನ ಪೊರೆಯನ್ನು ಅದು ತನ್ನ ಮೇಲೆ ಬೆಳೆಸಿಕೊಳ್ತದೆ ಹೇಳುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಇವುಗಳಲ್ಲಿ ಯಾವುದು ಕಾರ್ಬೋರೆಂಡಮ್ ಅಂತ ಕೇಳಿದ್ದಾರೆ. ಕಾರ್ಬೋರೆಂಡಮ್ ಅಂದ್ರೆ ಏನು? ಸಿಲಿಕಾನ್ ಕಾರ್ಬೈಡ್. ಅದು ಅತಿ ಕಠಿಣವಾದದ್ದು. ಸ್ಯಾಂಡ್ ಪೇಪರ್ ಅಂತ ನಾವು ಹೇಳ್ತೇವಲ್ಲ, ಅದರಲ್ಲಿ ಇರುವಂತದ್ದಾಗ್ಲಿ ಅಥವಾ ಚಾಕು ಇರ್ಬೋದು, ಕಬ್ಬಿಣದ ಕತ್ತಿ ಇರ್ಬೋದು, ಅದನ್ನೆಲ್ಲ ಶಾರ್ಪ್ ಮಾಡ್ಲಿಕ್ಕೆ ಯಾವುದನ್ನು ಬಳಸ್ತಾರೆ? ಸಿಲಿಕಾನ್ ಕಾರ್ಬೈಡ್ ಅನ್ನು ಬಳಸ್ತಾರೆ ಇಲ್ಲಿ. ಹಾಗಾಗಿ ಸಿಲಿಕಾನ್ ಕಾರ್ಬೈಡ್ ಕಾರ್ಬೋರೆಂಡಮ್ ಸಾಮಾನ್ಯ ಹೆಸರು ಅದರದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿ. ನಾನು ನಿಮಗೆ ಮೊದಲನೇ ವಿಡಿಯೋಲಿ ಹೇಳಿದ್ದೀನಿ, ಹರಳು ರೂಪದಲ್ಲಿರುವಂತಹ ಸಾಲ್ಟ್ಸ್ ಏನಿದೆ ಅದರ ಜೊತೆಗೆ ನೀರಾವಿ ಕೂಡ ಇರ್ತದೆ, ನೀರಿನ ಅಣುಗಳು ಇರ್ತದೆ ಅಂತ ಹೇಳಿದೆ. ಇಲ್ಲಿ ನೋಡಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವುಗಳಲ್ಲಿ ಯಾವ ವಸ್ತುವಿನಲ್ಲಿ ಹೆಚ್ಚು ಹರಳು ಸ್ಫಟಿಕ ಜಲ ಇದೆ ಅಂತ. ಸ್ಫಟಿಕ ಜಲ ಇದೆ ಅಂದ್ರೆ ಆ ಹರಳು ರೂಪಕ್ಕೆ ಬರಲಿಕ್ಕೆ ಬಂದಂತಹ ನೀರಾವಿ ಅಥವಾ ನೀರಿನ ಅಣುಗಳ ಸಂಖ್ಯೆ ಯಾವುದರಲ್ಲಿ ಹೆಚ್ಚು ಇದೆ ಅಂತ ಕೇಳಿದ್ದಾರೆ. ಈ ಸೋಡಿಯಂ ಕ್ಲೋರೈಡ್ ಆಪ್ಷನ್ 4 ಮತ್ತು ಆಪ್ಷನ್ 3 ಕ್ಯಾಲ್ಸಿಯಂ ಸಲ್ಫೇಟ್ ಇದರಲ್ಲೆಲ್ಲ 1 ಅಥವಾ 2 ಅಣುಗಳು ಮಾತ್ರ ಇರುವುದು. ತಾಮ್ರದ ಸಲ್ಫೇಟ್ ಅಲ್ಲಿ 5 ಅಣುಗಳಿದೆ. ತಾಮ್ರ ಸಲ್ಫೇಟ್ CuSO4 ಅಲ್ಲಿ 5 ನೀರಿನ ಅಣುಗಳಿದೆ. ಆದ್ರೆ ಮ್ಯಾಗ್ನೀಷಿಯಂ ಕ್ಲೋರೈಡಿನಲ್ಲಿ 6 ಇದೆ. ಹಾಗಾಗಿ ನಿಮ್ಮ ಉತ್ತರ 6. ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಲ್ಲಿ ನೀರಿನ ಅಣುಗಳ ಸಂಖ್ಯೆ 6 ಇದೆ. ಇನ್ನು ನೋಡಿ 12ನೇ ಪ್ರಶ್ನೆ ನೋಡಿ. ಕಾರ್ಬನ್ ಪರಮಾಣುವಿನ ರಾಶಿ ಗ್ರಾಮ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಈ ಯಾವುದೇ ಪರಮಾಣುವಿನ ರಾಶಿಯನ್ನು ನಾವು ಗ್ರಾಮ್ಗಳಲ್ಲಿ ಹೇಳುವಾಗ ಅಲ್ಲಿ ಮೋಲ್ ಕಾನ್ಸೆಪ್ಟ್ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ಮೋಲ್ ಸಮಯ ಎಷ್ಟು, ಅದರ ವ್ಯಾಲ್ಯೂ ಎಷ್ಟು? 6.023 ಗುಣಿಸು 10⁻23. ಇಲ್ಲಿ ಕಾರ್ಬನ್ ಅದ್ದು ಕೇಳಿದ್ದು.
ಅಂದ್ರೆ 6.023ಕ್ಕೆ 0.23 × 10⁻23ಕ್ಕೆ ನೀವು ಇಂಗಾಲದ ಪರಮಾಣುವಿನ ರಾಶಿಯನ್ನು ಹೋಲಿಕೆ ಮಾಡಿ ಅದರ ರಾಶಿಯನ್ನು ಗ್ರಾಮ್ಗಳಲ್ಲಿ ಹೇಳುದು ಅಂತ ಲೆಕ್ಕ. 6.023 × 10⁻23 = 1. ಈಗ ಅದನ್ನು 12ಕ್ಕೆ ಹೋಲಿಸುವುದು. ಹಾಗಾಗಿ 12 ಭಾಗಿಸು 6.023 × 10⁻23 ಅದರನ್ನು ಅನುಪಾತ ಅದು. ಹಾಗಾಗಿ ಆಪ್ಷನ್ ಎ ನಿಮ್ಮದು ಸರಿ, ಅಥವಾ ಅಂದರೆ ಆಪ್ಷನ್ ಸರಿ ನಿಮ್ಮದು. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡಿ. ಇದು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ ಬರೆಯುವಂತಹ ಪ್ರಶ್ನೆ. ಕಲ್ಲು ಮತ್ತು ಮರಳಿನ ಮಿಶ್ರಣವನ್ನು ಗಡಸು ಮಾಡಲು ಉಪಯೋಗಿಸುವ ಪದಾರ್ಥದಲ್ಲಿ ಬಳಸುವ ವಸ್ತುಗಳು ಯಾವುದು ಅಂತ ನೆಕ್ಸ್ಟ್ ಕ್ವಶನ್. ಅಂದ್ರೆ ಇಲ್ಲಿ ಸಿಮೆಂಟ್ ಅನ್ನು ಕೇಳಿದ್ದು. ಸಿಮೆಂಟ್ ತಯಾರು ಮಾಡ್ಲಿಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳು ಯಾವುದೆಲ್ಲ ಅಂತ ಕೂಡ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದು. ಇಲ್ಲಿ ಅರಳಿದ ಸುಣ್ಣ ಅಂದ್ರೇನು? ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ ಅಂತ ಕರೀತೀವಲ್ಲ ಅದು. ಇನ್ನೊಂದು ಪೊಟ್ಯಾಸಿಯಂ, ಇದು ಮರಳು, ಸಿಲಿಕಾನ್ ಡೈಆಕ್ಸೈಡ್. ಇನ್ನೊಂದು ಜೇಡಿ ಮಣ್ಣು ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಅದಕ್ಕೆ ಬೇಕಾದದ್ದು. ಇಲ್ಲಿ ಜೇಡಿ ಮಣ್ಣಿನಲ್ಲಿ ಅದು ಸಾಕಷ್ಟು ಇದೆ. ಹಾಗಾಗಿ ಮೂರನೇ ಆಪ್ಷನ್ ಸರಿಯಾದದ್ದು. ಅರಳಿದ ಸುಣ್ಣ, ಮರಳು, ಜೇಡಿ ಮಣ್ಣು ಇದು ಸಿಮೆಂಟ್ ತಯಾರಿಕೆಗೆ ಬೇಕಾದಂತಹ ವಸ್ತು. ನೆಕ್ಸ್ಟ್ ಅಡಿಗೆ ಸೋಡಾ ಅಥವಾ 14ನೇ ಪ್ರಶ್ನೆ ನೋಡಿ. ಇವುಗಳಲ್ಲಿ ಫೆರಮ್ ಎಂಬ ವಸ್ತುವಿಗೆ ಸಂಬಂಧ ಇಲ್ಲದೇ ಇರುವ ವಸ್ತು ಯಾವುದು ಅಂತ ಕೇಳಿದರೆ ಇಲ್ಲಿ ಅದಿರುಗಳನ್ನು ಕೊಟ್ಟದ್ದು ಇವರು. ಇಲ್ಲಿ ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೊನೈಟ್ ಇದರಲ್ಲೆಲ್ಲ ಏನಿದೆ ಇದೆಲ್ಲವೂ ಕೂಡ ಕಬ್ಬಿಣದ ಅದಿರುಗಳೇ. ಕಬ್ಬಿಣದ ಅಂಶ ಇಲ್ಲದೇ ಇರುವಂತಹ ಅದಿರು ಯಾವುದಿರೋದು? ಬಾಕ್ಸೈಟ್. ಅದು ಅಲ್ಯೂಮಿನಿಯಂನ ಅದಿರು, ಅದು ಕೂಡ ನೆನಪಿಟ್ಟುಕೊಳ್ಳಿ. ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್. ಉಳಿದದು 3 ಕೂಡ ಕಬ್ಬಿಣದೇ. ಹಾಗಾಗಿ ನಿಮ್ಮ ಉತ್ತರ ಇಲ್ಲಿ ಬಾಕ್ಸೈಟ್. ಫಸ್ಟ್ ಆಪ್ಷನ್ ನಿಮ್ಮ ಆನ್ಸರ್. ಇನ್ನೊಂದು ಪ್ರಶ್ನೆ ನೋಡಿ. 4 ಡಿಗ್ರಿ ಸೆಂಟಿಗ್ರೇಡ್ಗಿಂತ ನೀರಿನ ತಾಪ ಹೆಚ್ಚಾದಾಗ ಅದರ ಸಾಂದ್ರತೆ ಕಡಿಮೆ ಆಗ್ತದೆ. ಮಂಜುಗಡ್ಡೆಯ ಇವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ನೀವು ನೋಡ್ಲಿಕ್ಕೆ ಇಲ್ಲಿ ಆಪ್ಷನ್ಸ್ ಅನ್ನು ಫಸ್ಟ್ ನೋಡ್ಕೊಳ್ಳಿ. 4 ಡಿಗ್ರಿ ಸೆಂಟಿಗ್ರೇಡ್ಗಿಂತ ನೀರಿನ ತಾಪ ಹೆಚ್ಚಾದಾಗ ಅದರ ಸಾಂದ್ರತೆ ಕಡಿಮೆ ಆಗ್ತದೆ. ಫಸ್ಟ್ ಆಪ್ಷನ್ ತಪ್ಪು. ನೆಕ್ಸ್ಟ್ ಎರಡನೇದು ನೋಡಿ. ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು. ಇಲ್ಲ, ಮಂಜುಗಡ್ಡೆ ನೀರಿನಲ್ಲಿ ತೇಲ್ತದೆ, ಅದರ ಸಾಂದ್ರತೆ ಕಡಿಮೆ. ಹಾಗಾಗಿ ಅದು ನಿಮ್ಮ ಉತ್ತರ ಅಲ್ಲ. ಮೂರನೆಯದು ನೋಡಿ. ನೀರಿನ ಅತ್ಯಂತ ಹೆಚ್ಚು ಸಾಂದ್ರತೆ 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಇರ್ತದೆ. ಇದು ಕರೆಕ್ಟ್ ಆದ ಆನ್ಸರ್. ನೆಕ್ಸ್ಟ್ 4ನೇದು ತಪ್ಪು, 3ನೇದು ಸರಿಯಾದ ಆನ್ಸರ್. 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರು ಗರಿಷ್ಠ ಸಾಂದ್ರತೆಯನ್ನು ಹೊಂದಿರ್ತದೆ. ಅಂದ್ರೆ ಗಾತ್ರ ಕಡಿಮೆ ಆಗ್ತದೆ, ಸಾಂದ್ರತೆ ಹೆಚ್ಚು ಇರ್ತದೆ. ಅದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ. ಇಲ್ಲಿ ಇದು ಕೀಟೋಹೆಕ್ಸೋಸ್. ಇವುಗಳಲ್ಲಿ ಯಾವುದರಲ್ಲಿ ಕೀಟೋಹೆಕ್ಸೋಸ್ ಉದಾಹರಣೆ ಅಂತ ಕೇಳಿದ್ದಾರೆ. ಕೀಟೋಹೆಕ್ಸೋಸ್ ಅಂದ್ರೆ ಏನು? ಕೀಟೋಸ್ ಜೊತೆಗೆ ಹೆಕ್ಸೋಸ್ ಇರುವಂತದ್ದು. ಹೆಕ್ಸೋಸ್ ಹೇಳುವಂತದ್ದು ಯಾವುದು? ಫ್ರಕ್ಟೋಸ್ ಇದೆ, ಗ್ಲೂಕೋಸ್ ಇದೆ, ಎಲ್ಲ ಇದೆ. ಆದ್ರೆ ಕೀಟೋಸ್ ಜೊತೆಗೆ ಇರುವಂತದ್ದು ಫ್ರಕ್ಟೋಸ್ ಅಲ್ಲಿ ಮಾತ್ರ. ನೆಕ್ಸ್ಟ್ ನೋಡಿ. ಇಲ್ಲಿ 17ನೇ ಪ್ರಶ್ನೆ ನೋಡಿ. ಇವುಗಳಲ್ಲಿ ಯಾವ ಮಿಶ್ರಣವನ್ನು ನಾವು ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೇವೆ ಅಂತ. ಇಲ್ಲಿ ಸೂಪರ್ ಫಾಸ್ಫೇಟ್ ಹೇಳೋದು ಯಾವಾಗಲೂ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಡೈಹೈಡ್ರೋಜನ್ ಫಾಸ್ಫೇಟ್. ಅಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ನಿಮಗೆ ಪ್ರತ್ಯೇಕ ಕೊಡದಿದ್ರು ಪರವಾಗಿಲ್ಲ. ಕ್ಯಾಲ್ಸಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ ಅದು ಸೂಪರ್ ಫಾಸ್ಫೇಟ್ಗೆ ಇದು ಹೆಸರು ಇರುವಂತದ್ದು, ರಾಸಾಯನಿಕ ಹೆಸರು. ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಸರಿ ಅಲ್ಲದ್ದು ಕೇಳುದು. ಹಾಗಾಗಿ ಸರಿ ಇದ್ದದನ್ನು ಬಿಡ್ಬೇಕು ನೀವು. ಒಂದನೆಯದು ಲೋಹಗಳ ಕ್ಷಾರೀಯ ಲವಣಗಳೆಲ್ಲವೂ ನೀರಿನಲ್ಲಿ ವಿಲೀನ ಆಗುತ್ತದೆ. ಇದು ಸರಿಯೇ, ಹಾಗಾಗಿ ಇದನ್ನು ಬಿಡಬೇಕು. ಬೆಳ್ಳಿ ಮತ್ತು ಪಾದರಸ ಹ್ಯಾಲೈಡ್ಗಳು ನೀರಿನಲ್ಲಿ ವಿಲೀನ ಆಗುವುದಿಲ್ಲ, ಅದು ಹೌದು. ಆಯ್ತಾ. ನೆಕ್ಸ್ಟ್ ಎಲ್ಲಾ ನೈಟ್ರೇಟ್ಗಳು ನೀರಿನಲ್ಲಿ ವಿಲೀನ ಆಗ್ತದೆ. ಇದು ಸರಿ, ಹಾಗಾಗಿ ಅದನ್ನು ಬಿಡಬೇಕು ನೀವು. ಹಾಗಾದ್ರೆ ಆನ್ಸರ್ ಯಾವುದು ನಿಮ್ಮದು? 4ನೇದು. ಲೋಹಗಳ ಫಾಸ್ಫೇಟ್ಗಳೆಲ್ಲವೂ ನೀರಿನಲ್ಲಿ ವಿಲೀನವಾಗುತ್ತವೆ ಅಂತ ಕೊಟ್ಟಿದ್ದಾರೆ, ವಿಲೀನ ಆಗುವುದಿಲ್ಲ. 4ನೇ ಆನ್ಸರ್ ಸರಿಯಾದ್ದು. ನೆಕ್ಸ್ಟ್ ಕಲ್ಲಿದ್ದಲನ್ನು ಶುಷ್ಕ ಆಸವನಕ್ಕೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳು ಯಾವುದು ಅಂತ ಕೇಳಿದ್ದಾರೆ. ಶುಷ್ಕಾಸವನ ಅಂದ್ರೆ ಏನು? ಕಲ್ಲಿದ್ದಲನ್ನು ಮುಚ್ಚಿ ಕಾಯಿಸುವುದು. ಕಲ್ಲಿದ್ದಲನ್ನು ಮುಚ್ಚಿ ಕಾಯಿಸಿದಾಗ ಏನೆಲ್ಲ ಬಿಡುಗಡೆ ಆಗ್ತದೆ? ಕಲ್ಲಿದ್ದಲು ಅನಿಲ, ಕೋಲ್ ಟಾರ್ ಅಥವಾ ಕಲ್ಲಿದ್ದಲು ಟಾರು ಅಂತ ಕರೀತಾರೆ, ಕೋಕು. ಇದು 3 ಕೂಡ ತುಂಬಾ ಉಪಯುಕ್ತ ಆದಂತಹ ಉತ್ಪನ್ನಗಳು. ಇದು ಶುಷ್ಕ ಆಸವನಕ್ಕೆ ಒಳಪಡಿಸಿದಾಗ ಸಿಗುವಂತಹ ಉತ್ಪನ್ನಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ನೋಡಿ 20ನೇ ಪ್ರಶ್ನೆ. ಸುಣ್ಣದ ತಿಳಿಯನ್ನು ನೀವು ಗೋಡೆಗೆ ಬಳಿದ ನಂತರ ಸ್ವಲ್ಪ ಸಮಯದ ನಂತರ ಅಲ್ಲಿ ಬೆಳ್ಳಗೆ ಕಾಣಿಸ್ತದೆ. ಇದು ಯಾಕೆ ಅಂತ ಪ್ರಶ್ನೆ.
ಹಾಕಿದ ತಕ್ಷಣ ನಿಮಗೆ ಒದ್ದೆ ಒದ್ದೆ ಕಾಣಿಸ್ತದೆ ಅಷ್ಟೇ. ಸ್ವಲ್ಪ ಹೊತ್ತಾಗುವಾಗ ಅಲ್ಲಿ ಫುಲ್ ವೈಟ್ ಆಗಿರ್ತದೆ, ಡ್ರೈ ಆದಾಗ ವೈಟ್ ಆಗಿರ್ತದೆ. ಇದಕ್ಕೆ ಕಾರಣ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುವಂಥದ್ದು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿತ್ತಲ್ಲ ನೀರಿಗೆ ಹಾಕಿದ ಕೂಡಲೇ ಅದನ್ನು ನೀವು ಅದು ಹಾಗೆ ಡ್ರೈ ಆದ್ರೆ ಅಲ್ಲಿಂದ ನೀರಿನ ಅಂಶ ಹೋದ ನಂತರ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ, CaCO3 ಆಗ್ತದೆ. ಹಾಗಾಗಿ ನಿಮ್ಮ ಉತ್ತರ ಎರಡನೇದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಗ್ಲೂಕೋಸ್ ಅನ್ನು ಎಥೆನಾಲ್ ಅಥವಾ ಇಥೈಲ್ ಆಲ್ಕಹಾಲ್ ಮಾಡಬೇಕು, ಇಲ್ಲಿ ಯಾವ ವಿಧಾನವನ್ನು ಬಳಸ್ತಾರೆ ಅಂತ ನಿಮಗೆ ಗೊತ್ತಿದೆ. ದ್ರಾಕ್ಷಾರಸ ಮಾಡುವಂಥದ್ದು ಇರ್ಬೋದು ಅಥವಾ ಗೇರು ಹಣ್ಣಿನಿಂದ ವೈನ್ ಮಾಡುವಂಥದ್ದು, ಇದರಲ್ಲೆಲ್ಲ ಏನು ಮಾಡೋದು, ಅದನ್ನು ಕಿಣ್ವನಕ್ಕೆ ಒಳಪಡಿಸೋದು ಅಥವಾ ಫರ್ಮೆಂಟೇಷನ್ ಮಾಡಿಸುವಂಥದ್ದು. ಹಾಗಾಗಿ ಫರ್ಮೆಂಟೇಷನ್ ಅಂದ್ರೆ ಗ್ಲೂಕೋಸ್ ಇದ್ದದ್ದು ಅಥವಾ ಸಕ್ಕರೆ ಅಂಶ ಯಾವುದಿದ್ರು ಅದು ಈಥೈಲ್ ಆಲ್ಕಹಾಲ್ ಆಗಿ ಪರಿವರ್ತನೆ ಆಗಬೇಕಿದ್ರೆ ಅದನ್ನು ಕಿಣ್ವನಗೊಳಿಸುವಿಕೆ. ಹಾಗಾಗಿ ಎರಡನೇ ಆಪ್ಷನ್ ಸರಿಯಾದದ್ದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿ, ಈ ವಸ್ತು ಉತ್ಪತ್ತಿ ಆಗುವುದರಿಂದ ಚೆಲುವೆ ಪುಡಿ ಬಣ್ಣ ಕಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಚೆಲುವೆ ಪುಡಿ ಅಂತ ಹೇಳುದು ಯಾಕೆ ಅಂದ್ರೆ ಅದು ವೈಟ್ ಮಾಡ್ತದೆ ಅಂತ, ಕಲರ್ ಇದ್ರೆ ಅದನ್ನು ತೆಗೆದು ಬೆಳ್ಳಗೆ ಮಾಡ್ತದೆ, ಅದಕ್ಕೋಸ್ಕರವೇ ಅದನ್ನು ಚೆಲುವೆ ಪುಡಿ ಅಂತ ಕರೆಯುದು. ಅಂದ್ರೆ ಈ ಬಣ್ಣವನ್ನು ತೆಗಿಲಿಕ್ಕೆ ಅಲ್ಲಿ ಯಾವ ಕ್ರಿಯೆ ನಡೀತದೆ ಅಂತ ಕೇಳುವಂಥದ್ದು, ಅಲ್ಲಿ ಯಾವ ವಸ್ತು ಉಂಟಾಗಿರ್ತದೆ ಅಂತ. ಅದಕ್ಕೆ ಹೈಪೋಕ್ಲೋರಸ್ ಆಸಿಡ್ HClO ಉಂಟಾಗ್ತದೆ. ಅದನ್ನೇ ನೋಡಿ, ಪ್ರಾರಂಭದಲ್ಲಿಯೇ ನಮಗೆ ಚೆಲುವೆ ಪುಡಿ ಅದೊಂದು ಬ್ಲೀಚಿಂಗ್ ಪೌಡರ್ ಅನ್ನೋದೊಂದು ಪ್ರಶ್ನೆ ಬಂದಿದೆ, ಇಲ್ಲಿ ಮತ್ತೆ ಪುನಃ ಅದೇ ಪ್ರಶ್ನೆ ಬಂದಿದೆ ನೋಡಿ. HClO ಉಂಟಾಗ್ತದೆ. HClO ಅಂದ್ರೆ ಹೈಪೋಕ್ಲೋರಸ್ ಆಸಿಡ್ ಉಂಟಾಗುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ ನೋಡಿ, ಅಗ್ನಿಶಾಮಕಗಳಲ್ಲಿ ಬುರುಗು ನೊರೆ ಬರ್ತದಲ್ಲ, ಅಂತಹ ವಸ್ತುಗಳನ್ನ ಅಗ್ನಿಶಾಮಕವಾಗಿ ಬಳಸ್ತಾರೆ ಯಾಕೆ ಅಂತ ಪ್ರಶ್ನೆ. ಇದು ಉರಿತಾ ಇರುವಂತಹ ಘನ ವಸ್ತುವಿಗೆ ಅಂಟಿಕೊಂಡು ಆಮ್ಲಜನಕದ ಸಂಪರ್ಕವನ್ನು ಕಡಿತದೆ. ಆಮ್ಲಜನಕದ ಸಂಪರ್ಕ, ಈಗ ಯಾವುದೇ ಒಂದು ವಸ್ತು ಉರಿಬೇಕಿದ್ರೆ ಏನು ಬೇಕು, ಇಂಧನ ಬೇಕು, ಒಂದು ಸ್ವಲ್ಪ ಶಾಖ ಬೇಕು, ಅದರ ಜೊತೆಗೆ ಆಮ್ಲಜನಕದ ಸಂಪರ್ಕ ಅಥವಾ ಯಾವುದೇ ಉರಿಯುವಿಕೆಗೆ ಸಹಾಯ ಮಾಡುವಂತಹ ಅನಿಲಗಳಲ್ಲಿ ಇರಬೇಕು. ಇಲ್ಲಿ ಏನಾಯ್ತು, ಆಮ್ಲಜನಕದ ಸಂಪರ್ಕವನ್ನು ತೆಗೆಯುವಂಥದ್ದು. ಅದು ಯಾಕೆ, ಅಲ್ಲಿ ಮಧ್ಯದಲ್ಲಿ ಬುರುಗು ಅಂಟಿಕೊಂಡ ತಕ್ಷಣ ಆಮ್ಲಜನಕಕ್ಕೆ ತಾಗುವುದಿಲ್ಲ, ಹಾಗಾಗಿ ಅದು ಬೆಂಕಿ ಉರಿಯೋದು ಕಡಿಮೆ ಆಗ್ತದೆ, ನಂದಿ ಹೋಗ್ತದೆ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವ ವಸ್ತು ನೀರಿನ ಗಡಸುತನಕ್ಕೆ ಕಾರಣವಾಗ್ತದೆ. ಇಲ್ಲಿ ಗಡಸುತನ ಹೇಳಿದ್ದು ಇವರು ಶಾಶ್ವತ ಗಡಸುತನವನ್ನು ತಗೊಂಡಿದ್ದಾರೆ, ಹಾಗಾಗಿ ನೀವು ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂತ ನಿಮ್ಮ ಆನ್ಸರ್. ಇಲ್ಲಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ನ ಜೊತೆಗೆ ಇದು ಮ್ಯಾಗ್ನೀಷಿಯಂ ಕ್ಲೋರೈಡ್ ನ ಬದಲಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್, ಅಂದ್ರೆ ನೀವು ನೆನಪಿಟ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನ ಸಲ್ಫೇಟ್ಗಳು, ಕ್ಲೋರೈಡ್ಗಳು ಮತ್ತು ಫಾಸ್ಫೇಟ್ಗಳು, ಇವುಗಳು ನೈಟ್ರೇಟ್ಗಳು ಏನ್ ಮಾಡ್ತವೆ, ಗಡಸುತನವನ್ನು ಉಂಟು ಮಾಡ್ತದೆ, ಶಾಶ್ವತ ಗಡಸುತನವನ್ನು ಉಂಟು ಮಾಡ್ತದೆ ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ರಾಸಾಯನಿಕ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕಿದಾಗ, ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣದ ಮೊಳೆ ಹಾಕುವಂತ ರಾಸಾಯನಿಕ ಕ್ರಿಯೆ ನನ್ನ ಮೊದಲಿನ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಿ. ಇಲ್ಲಿ ಏನಾಗುತ್ತದೆ ಅಂತ ಇವು 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು, ಕಬ್ಬಿಣವು ಕಬ್ಬಿಣದ ಅಯಾನ್ ಆಗಿ ಉತ್ಕರ್ಷಿಸಲ್ಪಡ್ತದೆ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡಿ, ಯಾವ ರಾಸಾಯನಿಕ ಪರೀಕ್ಷೆಯು ಆಲ್ಕೇನ್ ಮತ್ತು ಆಲ್ಕೀನ್ಗಳಿಗಿರುವ ವ್ಯತ್ಯಾಸವನ್ನು ತೋರಿಸ್ತದೆ ಅಥವಾ ವಿವರಿಸ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ತಟಸ್ಥೀಕರಣವಲ್ಲ, ಹೈಡ್ರೇಷನ್ ಅಲ್ಲ, ಆದೇಶ ಕ್ರಿಯೆ ಅಲ್ಲ, ಬ್ರೋಮಿನೀಕರಣ ಸರಿಯಾದ ಉತ್ತರ. ಇಲ್ಲಿ ಆಲ್ಕೇನ್ ಮತ್ತು ಆಲ್ಕೀನ್ಗಳಿಗಿರುವಂತಹ ವ್ಯತ್ಯಾಸವನ್ನು ಸ್ವಲ್ಪ ತಿಳ್ಕೊಳ್ಳಿ. ಆಲ್ಕೇನ್ ಪರ್ಯಾಪ್ತ ಹೈಡ್ರೋಕಾರ್ಬನ್, ಆಲ್ಕೀನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಅದೇ ರೀತಿ ಆಲ್ಕೈನ್ ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಆಲ್ಕೇನಿನಲ್ಲಿ ಏಕಬಂಧಗಳು ಮಾತ್ರ ಇರ್ತದೆ, ಆಲ್ಕೀನ್ನಲ್ಲಿ ದ್ವಿಬಂಧ ಇರ್ತದೆ, ಆಲ್ಕೈನಿನಲ್ಲಿ ತ್ರಿಬಂಧ ಇರ್ತದೆ. ಇದು ಕೂಡ ನಿಮಗೆ ಕೇಳಬಹುದಾದಂತಹ ಪ್ರಶ್ನೆ, ಹಾಗಾಗಿ ಹೇಳಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡಿ, 1 ಮೋಲ್ ಬ್ಯೂಟೇನ್ ಅನ್ನು ಆಮ್ಲಜನಕದಲ್ಲಿ ಸಂಪೂರ್ಣವಾಗಿ ಉರಿಸಿದಾಗ ಎಷ್ಟು ಗ್ರಾಂ ನೀರು ಸಿಗ್ತದೆ ಅಂತ ಕೇಳಿದ್ದಾರೆ. 1 ಮೋಲ್ ಬ್ಯೂಟೇನ್ ಅಂದ್ರೆ ಏನು, C4H10. C4H10 ಇದ್ದ ಕೂಡಲೇ ಏನಾಯ್ತು, H2O ನೊಟ್ಟಿಗೆ ಸೇರಿದ್ರೆ ಏನಾಗಬೇಕು, 5 ನೀರಿನ ಅಣುಗಳು ಉಂಟಾಗ್ತದೆ, ಸರಿಯಲ್ಲ. H2O ಒಟ್ಟು ರಾಶಿ ಎಷ್ಟು, ಜಲಜನಕದ ರಾಶಿ 2, ಆಮ್ಲಜನಕದ್ದು 16, 2 18. ಅಂದ್ರೆ ಒಂದು ನೀರಿನ ಅಣುವಿನ ತೂಕ ಎಷ್ಟಿರ್ತದೆ, ಒಂದು ನೀರಿನ ಅಣುವಿನ ತೂಕ 18 ಗ್ರಾಂ ಇರ್ತದೆ. ಇಲ್ಲಿ 5
ಮೋಲ್ ಉಂಟಾಗ್ತದೆ, ಅಥವಾ 5 ಅಣುವಿನಷ್ಟು ನೀರಿನ ಅಣು ಉಂಟಾಗ್ತದೆ. ಹಾಗಾಗಿ ನಿಮ್ಮ ಉತ್ತರ 90. ಇಲ್ಲಿಗೆ ನಾನು ಈ ವಿಡಿಯೋದಲ್ಲಿ ವಿವರಿಸುವಂತಹ ಪ್ರಶ್ನೆಗಳು ಮುಗಿಯಿತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಇದ್ದರೆ ಹಾಕಿ, ಅಥವಾ ನಿಮಗೇನಾದರೂ ಇನ್ನಷ್ಟು ವಿವರಣೆಗಳು ಬೇಕಿದ್ರೆ ಕೇಳಿ. ಧನ್ಯವಾದಗಳು.